ಹಲೋ ಎವ್ರಿವಾನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು 11ನೇ ತಾರೀಕಿನ ವ್ಲಾಗು. ಈಗ ಬೆಳಗ್ಗೆ 8 ಗಂಟೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ನಾನು ಡೈಲಿ ರುಟೀನ್ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ 9ನೇ ತಾರೀಕಿನ ವ್ಲಾಗು ಮತ್ತು 10ನೇ ತಾರೀಕಿನ ವ್ಲಾಗ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಇನ್ನೂ ಎಡಿಟಿಂಗ್ ಮಾಡಿರಲಿಲ್ಲ. ಯಾಕೆ ಅಂದರೆ ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ದಂಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ. ವ್ಯೂಸ್ ಚೆನ್ನಾಗಿ ಬಂದರೆ ಡೈಲಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ವ್ಯೂಸ್ ಕಡಿಮೆ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮಾಡಿ ಹಾಕೋಣ ಅಂತ ಹೇಳಿ ಗ್ಯಾಪ್ ತೊಗೊತಾ ಇದ್ದೀನಿ. ನಿನ್ನೆ ರಾತ್ರಿ ಇಲ್ಲಿ ತುಂಬ ಅಂದರೆ ತುಂಬ ಜೋರು ಮಳೆ ಬಂತು. ಸೊ ಮಳೆ ಬಂದರೆ ರೋಡ್ಸ್ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಮತ್ತು ಕಾರ್ಸು, ಸೈಕಲ್ಸು, ಸ್ಕೂಟೀಸ್ಗೆಲ್ಲನೂ ಒಂಥರ ಸ್ನಾನ ಮಾಡ್ಕೊಳಂಗೆ ಆಗಿಬಿಡುತ್ತೆ. ಸೊ ಅದೊಂಥರ ಖುಷಿ, ಎಲ್ಲನೂ ಕ್ಲೀನ್ ಆಗಿಬಿಟ್ಟಿವೆ ಅಂತ ಹೇಳಿ. ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಉಪ್ಪಿಟ್ಟು ಮಾಡಿದಾಗ ಕಾಮೆಂಟ್ಸ್ ಬಂದಿತ್ತು, ಪ್ಲೀಸ್ ನಿಮ್ಮ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡಿ, ಹೇಗೆ ಮಾಡ್ತೀರಾ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂತ ಹೇಳಿ. ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಯಾವ ತರಕಾರಿನ ತಗೊಂಡಿದ್ದೀನಿ ಅಂತ ಮೊದಲು ಹೇಳಿಬಿಡ್ತೀನಿ. ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು 2 ಟೊಮೆಟೋಸ್ನ ತಗೊಂಡಿದ್ದೀನಿ. ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಅದ್ರ ಜೊತೆಗೇ ಕಡಲೆಕಾಳು ಹಾಕಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಕ್ಯಾರೆಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ರಾ ಸ್ಮೆಲ್ ಇರಬಾರ್ದು. ರಾ ಸ್ಮೆಲ್ ಇದ್ದರೆ ಉಪ್ಮಾದಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಜಸ್ಟ್ ಫ್ರೈ ಮಾಡ್ಕೋಬೇಕು, ತುಂಬ ಕುಕ್ ಮಾಡಬಾರ್ದು. ಕ್ಯಾಪ್ಸಿಕಮ್ ಜೊತೆಗೇ ಟೊಮೆಟೋಸ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿಣದ ಪುಡಿನೂ ಸಹ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿ ಒಂದು 3ರಿಂದ 4 ನಿಮಿಷದವರೆಗೂ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ನೋಡಿ, ಇವಾಗ ಕುಕ್ ಆಗಿಬಿಟ್ಟಿದೆ. ಈ ಮಸಾಲೆಯನ್ನು ಚೆನ್ನಾಗಿ ತಿರುಗಿಸಿ ಇವಾಗ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಬೇಕು. ನಾನು 1 ಕಪ್ಪು ರವೆಗೆ 2.5 ಕಪ್ಪು ನೀರನ್ನು ಆ್ಯಡ್ ಮಾಡ್ತೀನಿ. ಒಂದೊಂದು ಸಲ 3 ಕಪ್ಪು ನೀರನ್ನು ಆ್ಯಡ್ ಮಾಡ್ಬೋದು. ರವೆಯಲ್ಲಿ ನೀರು ಜಾಸ್ತಿ ಆದರೆ ಉಪ್ಮಾ ಚೆನ್ನಾಗೇ ಬರುತ್ತೆ. ನೀರು ಕಡಿಮೆ ಆದರೆ ಉಪ್ಮಾ ಅಷ್ಟು ಚೆನ್ನಾಗಿರಲ್ಲ. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ಮೇಲೆ ಒಂದು ಸಲ ಉಪ್ಪು ಸಹ ಚೆಕ್ ಮಾಡ್ಕೋಬೇಕು. ಏನಾದರೂ ಉಪ್ಪು ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಬೋದು. ನಾವು ಸೇರಿಸಿದ ನೀರಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ರವೆನ ಆ್ಯಡ್ ಮಾಡಬೇಕು. ರವೆ ಆ್ಯಡ್ ಮಾಡೋವಾಗ ಸ್ಟವ್ದು ಫ್ಲೇಮ್ ಬಂದುಬಿಟ್ಟು ಕಡಿಮೆ ಇರಬೇಕು. ಏನಾದರೂ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಆ್ಯಡ್ ಮಾಡಿದ್ರೆ ಉಪ್ಮಾದು ಟೆಕ್ಸ್ಚರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಟೇಸ್ಟೂ ಸಹ ಚೇಂಜ್ ಆಗಿಬಿಡುತ್ತೆ. ಬಿಸಿ ಬಿಸಿಯಾದ ಯಮ್ಮಿ ಆದ ಉಪ್ಮಾನ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ನನ್ನ ಸ್ಟೈಲಲ್ಲಿ. ಇವಾಗ ಎಲ್ಲರೂ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ. ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಉಪ್ಮಾ ತಿನ್ಬೇಕಂದ್ರೆ ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ಫ್ರೆಂಡ್ಸ್, ಎಲ್ಲರದೂ ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಪಾತ್ರೆಗಳೂ ಸಹ ಇತ್ತು, ಅವನು ಸಹ ತೊಳೆದ್ಬಿಟ್ಟಿದ್ದೀನಿ. ಈ ತರಕಾರಿ ನಿನ್ನೆ ಯಜಮಾನ್ರು ಆಫೀಸಿಂದ ಬರೋವಾಗ ತಗೊಂಡು ಬಂದಿದ್ರು. ಇದನ್ನ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಲಾಗ್ ಮಾಡಿಬಿಡೋಣ ಅಂತ ಹೇಳಿ ತ್ರಿಮೂರ್ತಿಗಳನ್ನ ಕರೆದಿದ್ದೀನಿ. ನಾವು ಯಜಮಾನ್ರು ಇನ್ನೂ ಬ್ಯುಸಿಯಾಗಿದ್ದಾರೆ ಕಾಲಲ್ಲಿ. ಸೊ ಅವ್ರು ಬಂದ ಮೇಲೆ ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಕನ್ನಡದಲ್ಲಿ ಎಲ್ಲ ತರಕಾರಿಗಳ ಹೆಸರೆಲ್ಲನೂ ಇವ್ರಿಗೆ ಹೇಳ್ತೀನಿ. ಯಾರು ಜಾಸ್ತಿ ತರಕಾರಿಗಳ ಹೆಸರನ್ನು ಜ್ಞಾಪಕ ಇಟ್ಕೊಂಡು ಹೇಳ್ತಾರೋ ಅವ್ರಿಗೆ ನೀವು ಕಾಮೆಂಟ್ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಬನ್ನಿ ಶುರು ಮಾಡೋಣ. ಯಜಮಾನ್ರನ್ನ ಕರ್ಕೊಂಡು ಬರೋಣ. ಅರೆ ಆಜಾ ಯಾರ್, ಆರಾಮಾಗಿ ಮಲ್ಕೊಂಡು ಫೋನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಂತ್ಕೋ ಮನ್ರಾಜ್, ಆಟ ಆಮೇಲೆ ಆಡ್ಕೊಡ್ರಪ್ಪ, ಫಸ್ಟ್ ಶುರು ಮಾಡಿಬಿಡೋಣ. ಇವಾಗ ನನ್ನ ಶೂಟ್ ಮಾಡಿಬಿಟ್ರೆ ಯಾರು ವಿಡಿಯೋ ಮಾಡೋದು? ನೋಡಿ, ಗಂಡು ಮಕ್ಳು ಮನೇಲಿದ್ರೆ ಇದೇ ಥರನೇ ಏನೇ ಒಂದು ವಿಡಿಯೋ ಮಾಡ್ಬೇಕಂದ್ರೂ ತುಂಬ ಕಷ್ಟಪಡ್ಬೇಕಾಗಿ ಬರುತ್ತೆ. ಏಯ್ ಪ್ಲೀಸ್ ಡಿಸಿಪ್ಲಿನ್ ಆಗಿರಿ.
ಯಪ್ಪ 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 ಇವ್ರ ಜೊತೆ ಹೆಂಗೆ ನಾನು ವಿಡಿಯೋ ಮಾಡೋದು ಗೊತ್ತಾಗ್ತಾ ಇಲ್ಲ. ಸರ್ ಏಯ್ ಚುಟ್ಕೋ ಇಲ್ಲಿ ಕೊಡಿದಿ ಕೊಡೋ ಇದು ಕೊಡೋ. ऐसे नहीं कर पाऊंगी, बस थोड़ा सा लिमिट होना चाहिए सबका प्लीज. चलो अभी मैं ಇವಾಗ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹಾ ಇವಾಗ ನಾನು ಕನ್ನಡದಲ್ಲಿ ತರಕಾರಿಗಳ ಹೆಸರನ್ನು ಹೇಳ್ತೀನಿ, ನಿಮ್ಗೆಲ್ಲಾನು ಟ್ರೈನಿಂಗ್ ಕೊಡ್ತೀನಿ ಏನೇನು ಹೆಸರು ಅಂತ ಹೇಳ್ಬಿಟ್ಟು ಅದನ್ನ ಜ್ಞಾಪಕ ಇಟ್ಕೊಂಡು ಇಲ್ಲಿ ನೋಡು, ಅದನ್ನ ಜ್ಞಾಪಕ ಇಟ್ಕೊಂಡು ಯಾರು ಹೆಚ್ಚು ತರಕಾರಿಗಳ ಹೆಸರನ್ನ ಹೇಳ್ತಾರೋ ಅವ್ರಿಗೆ ನಮ್ಮ ಸಬ್ಸ್ಕ್ರೈಬರ್ ಕಾಮೆಂಟ್ಸ್ ಮೂಲಕ ತುಂಬಾ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಓಕೆ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್. ಇವನ್ಗೆ ಹೊಡಿಬೇಕು, ಇವನ್ಗೆ ಮಕ್ಳಿಬ್ರು ಸುಮ್ಮನೆ ಕುತ್ಕೊಂಡಿರ್ಬೇಕು, ಇವರು ಈ ದೊಡ್ಡವರು ಸುಮ್ಮನೆ ನಿಂತ್ಕೊಂಡಿರ್ಬೇಕು. ओके सनी देखो बेटा अच्छी तरह से याद रखना, आप ज़्यादा नाम याद रखोगे ना आपको ज़्यादा कमेंट्स आएगा, आपको ज़्यादा पसंद करेंगे लोग. हाँ जी देखो स्नोमैन इडो ಇಲ್ಲಿ. ओके ಮೊದಲನೇ ತರಕಾರಿ ಸೈಡ್ ಗಿಡೋ, ಇದು लौकी सोरेकाई. क्या है? सोरेकाई. हाँ ಜ್ಞಾಪಕ ಇಟ್ಕೋ ಓಕೆನಾ. ಎರಡಾಯ್ತು. ಇದು ಸೊಪ್ಪು. ಯಾವ ಸೊಪ್ಪು? ಪಾಲಕ್ ಸೊಪ್ಪು. ಹಾ ಹಾ ಅದೇ ಹೇಳ್ರಿ, ನಾನು ಅದನ್ನೇ ಹೇಳೋದು. ಪಾಲಕ್ ಸೊಪ್ಪು ಸೋರೆಕಾಯಿ ಜ್ಞಾಪಕ ಇಟ್ಕೊಳ್ರಿ. ಇದು ಸೊಪ್ಪು. ಯಾವ ಸೊಪ್ಪು? ಏಯ್ ಕರಿ ಸೊಪ್ಪು. ಇದು ಕರಿ ಸೊಪ್ಪ? ಕರಿಯಾಗಿದೆಯಾ ಇದು? ನಿನ್ಗೆ ಹೆಂಗ್ ಕಾಣಿಸ್ತಾ ಇದೆ ಇದು? ಇದನ್ನ ಹಿಂದಿಯಲ್ಲಿ ಏನಂತ ಹೇಳ್ತಾರೆ? मेथी है ना. सो आपको कन्नड़ा में क्या बोलना है? मेंते सोप्पु. मेंते क्या है? मेंते. आपको पसंद है ना ये? मेंदे मेंते. मेंते ओके ನಾಲ್ಕಾಯ್ತು. ಇದು ಕ್ಯಾಬೇಜ್ ಅನ್ನೋದು ಇಂಗ್ಲಿಷಲ್ಲಿ ಹೇಳ್ತಾರೆ, ಬಟ್ ಇದನ್ನ ಏನಂತ ಹೇಳೋದಂದ್ರೆ ಎಳೆಕೋಸು. ಎಲೆಕೋಸು. एले मीन्स इसके अंदर देखो पत्ता है ना, पत्ते को एले बोलते हैं. ठीक है, पत्ता गोभी हिंदी में, कन्नड़ा में एले कोसु. क्या है? ಎಲೆ ಕೋಸು. ಇದನ್ನೂ ಸಹ ಕೋಸು ಅಂತ ಹೇಳ್ತಾರೆ, ಬಟ್ ಇದು ಹೂ ಕೋಸು. इसका शेप कैसा है? एक दिखने में कैसा है बताओ? ये दिखने में कैसा है? हाँ फ्लावर जैसा है ना सनी, आपको नहीं लगता? सो इसको बोलते हैं हू कोसु. हू कोसु एले कोसु. ठीक है, हो गया हो गया. अभी इसके अंदर अरे सुनो क्या? पहले इनका गैस कराना फिर उनका बाद में. ठीक है, आप सभी वहाँ पे बैठ जाओ. चलो ठीक है, आ जाओ. ಒಬ್ಬೊಬ್ಬರನ್ನ ಕರೆದು ಆಮೇಲೆ ಕೇಳ್ತೀನಿ. चीटिंग नहीं होनी चाहिए, कोई किसी को बताएगा नहीं. दूर दूर बैठना पड़ेगा. दूर दूर नहीं, दूर बैठना पड़ेगा. मैं किसको बोलूंगी वही आंसर बताना पड़ेगा. ನಾನು कान में नहीं बोलेंगे एक दूसरे के. ನಾನು ಯಾರನ್ನ ಸುಮ್ಮನೆ ಇರು, ನಾನು ಯಾರನ್ನ ಕೇಳ್ತೀನೋ ಅವರೇ ಆನ್ಸರ್ ಮಾಡಬೇಕು, ಎಲ್ಲರೂ ಆನ್ಸರ್ ಮಾಡಬಾರ್ದು. ಯಾರು ಆನ್ಸರ್ ಮಾಡ್ತಾರೋ ಅವರು ಗೇಮಿಂದ ಔಟ್ ಆಗಿಬಿಡ್ತಾರೆ, ಸರಿನಾ? कोई दूसरा आंसर देगा ना गेम से बाहर हो जाएगा. ಓಕೆ, ಇದು ಏನು ಅಂತ ಹೇಳಿಬಿಟ್ಟು ನಾನು ಯಾರನ್ನ ಕೇಳಬೇಕು ಇವಾಗ? ಯಾರನ್ನ? ಮೊದಲು ಚಿಕ್ಕ ಮಗನನ್ನ ಕೇಳೋಣ. ಅಯ್ಯೋ ನನ್ನ ಬಿತ್ರಿ ನನ್ನ ಮಗ ಹೇಳಿಟ್ಟಿದ್ದಾನೆ ನೋಡ್ರಿ, ಮೆಂತೆ ಸೊಪ್ಪು. ವೆರಿ ಗುಡ್. ಇಲ್ಲಿ ಬಾ ಕುತ್ಕೊ, ನೀನು ಇಲ್ಲಿ ಕುತ್ಕೊಂತೀಯಾ? ಸರಿ ಓಕೆ. ಇವಾಗ रुको रुको, मैं पूछूंगी, वेट. हेलो आया यूनो मनराज, ನಿನ್ ಚಾನ್ಸ್. खोसेकाई. हाँ
ಯಾರು ಹೇಳ್ತೀರಾ? ಹಾ ಸೋರೆಕಾಯಿ. ನೋ 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 ನೋ. ये पत्ता बोला था, पत्ते को बोला था। ಹಾ सोराकाई हेलो थोड़ा याद करो। सोरेकाई काई हाँ ಎಲೆ ಎಲೆಕಾಯಿ. एलेकाई। ನಾಯಿ ನೋಡ್ರಿ, सोरेकाई था ಎಲೆ यही तो प्रॉब्लम है। रुको ಎಲೆ. हल्लुकाई। एक मिनट. ನೋ 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 ಮೋರ್ ಚಾನ್ಸಸ್. ನೋಡಿ ಹೀರೆಕಾಯಿ ಅಂತೆ ನೋಡ್ರಿ. ಒಂದು 4 ತರಕಾರಿಗಳ ಹೆಸರನ್ನ ಎಲೆಕಾಯಿ. सोरेकाई ये फ्लावर। ನಾನು ಕೇಳ್ತೀನಿ, ಯಾರಿಗೆ ಗೊತ್ತೆ ಹೇಳಿ? हल्लुकाई. फ्लावर फ्लावर हल्लुकाई। हेलुकाई। अयो क्या क्या बोल रही हो यार, तुम लोगों को इतना भी वो नहीं है क्या? फर्स्ट टाइम है ना, फर्स्ट टाइम है ना। बट ये देखो इसको क्या बोलते हैं? हेलु फ्लावर. फ्लावर। हेले. हु हाँ हु हुकाई। ವೇಸ್ಟ್. ನನ್ನ ಮಕ್ಕಳು ಈ ನನ್ನ ಮಕ್ಕಳು ವೇಸ್ಟ್ ಅಪ್ಪ. ಹೂಕೋಸು अभी याद आ गया ना ये हूकोसु. अब ये बताओ, कोसु तो मैंने बोल दिया और इससे पहले मैंने हाँ एले कोसु. 1 पॉइंट नहीं है, आधा पॉइंट है. नहीं आधा पॉइंट है. 1 point. ಇವಾಗಿದು मम्मा इसका ये मेरे को दो. मम्मा ये मेरे को दो. ठीक है बोलो. मुलंगी. ठीक है सही बात है. ओके ಇವಾಗ ಇದ್ರ ಹೆಸರು ಯಾರು ಹೇಳ್ತಾರೆ ನೋಡೋಣ. ಯಾರು ಹೇಳ್ತೀರಾ? ಯಾರಿಗೆ ಚಾನ್ಸ್ ಕೊಡೋಣ ಫ್ರೆಂಡ್ಸ್? ನೀವೇ ಹೇಳಿ. ಇದು ಎಲ್ಲಾರು ಇಷ್ಟು 3 ಜನ ರುಗ್ಜಾ 3 ಜನನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ. मम्मा प्लीज. ಇವನ್ಗೆ ಒಂದು ಚಾನ್ಸ್ ಕೊಟ್ಬಿಡೋಣ. ಏನು? ಸೋರೆಕಾಯಿ. ವೆರಿ ಗುಡ್. half point because he said sorry. ನೈ ಸೋರೆಕಾಯಿ. ಇಟ್ಸ್ ಓಕೆ. He said right. ಈ ಸೆಡ್ ರೈಟ್. ಸೋರೆಕಾಯಿ. ಓಕೆ ತುಂಬಾ ಈಸಿ. This is my turn. ये डर लगता है। This will be mine. पालक सोप्पु. ಪಾಲಕ್ ಸೊಪ್ಪು. पालक सोपू। ವೆರಿ ಗುಡ್. Now I Very have good. पल्ली सोपू। I have 3 points. ಓಕೆ ತುಂಬಾ ಈಸಿಯಾಗಿ ತಗೊಂಡು ಬರ್ತಾ ಇದ್ದೀನಿ ಇದು. प्याज. ಇಲ್ಲ ನಿಮ್ಮ ಅಪ್ಪಗೆ ಒಂದು ಚಾನ್ಸ್ ಕೊಡು. ಫೇಲ್ ಹೋಗ್ಯಾ. ಇದು ಎಳ್ಳುರಿ. ಈರುಳ್ಳಿ. Half point. ನೋ 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 ಪಾಯಿಂಟ್. You would have correct me, na? You should have not told me. Why did you raise your hand? Why did you raise your hand? If you don't know the name, why did you raise your hand? When you know it, then only you have to raise your hand. You are setting wrong example Okay. to them. ಈರುಳ್ಳಿ. ಹಾ ಹೆಸರುಗಳೆಲ್ಲನೂ ಒಂದ್ಸಲ ಹೇಳಿ ಕೊಟ್ಬಿಡೋಣ. ಆಮೇಲೆ छोटे छोटे आ गए। ನೋಡೋಣ ಯಾರ್ಯಾರು ಜ್ಞಾಪಕ ಇಟ್ಕೊತಾರೆ ಅಂತ ಹೇಳಿ. ಇವಾಗ ಇದ್ರ ಹೆಸರು ಹೇಳೋಣ, ಜ್ಞಾಪಕ ಇಟ್ಕೋಬೇಕು. ನಾನು ಹೇಳ್ತೀನಿ ಇರಪ್ಪ. ಫಸ್ಟು ಏನೇನೋ ತಪ್ಪ ಹೆಸರಲ್ಲೇ ಹೇಳ್ತಾ ಇರ್ತೀರ ಡ್ರಾಮಾ ಮಾಡೋದಕ್ಕೆ. ಇದ್ರ ಹೆಸರು ದೊಡ್ಡ ಮೆಣಸಿನಕಾಯಿ. ದೊಡ್ಡ ದೊಣ್ಣೆ ಮೆಣಸಿನಕಾಯಿ. ಇವನು ಜ್ಞಾಪಕ ಇಟ್ಕೊಂಡಿದ್ದಾನೆ, ನಾನು ಫಸ್ಟೇ ಹೇಳಿದ್ದೆ. ಸೊ ಇದ್ರ ಹೆಸರು ದೊಡ್ಡ ಮೆಣಸಿನಕಾಯಿ ಇಲ್ಲಾಂದ್ರೆ ದೊಣ್ಣೆ ಮೆಣಸಿನಕಾಯಿ. ಯಾವುದು ನಿಮಗೆ ಜ್ಞಾಪಕ ಬರುತ್ತೋ ಅದನ್ನೇ ಹೇಳ್ಬೋದು. ಓಕೆನಾ? ಇದು ನಿಂಬೆ ಹಣ್ಣು. ಹಾ ಎಸ್ ಓಕೆ. ಇದು ಹಸಿರು ಮೆಣಸಿನಕಾಯಿ. ಏ ಅಕ್ಕಿ, ಹಸಿರು ಮೆಣಸಿನಕಾಯಿ. ಓಕೆ. ಇದು ಈರುಳ್ಳಿ. ಇದು ಇದು ಅದ್ರಕ ಹಿಂದಿ ಮಾಡ ಶುಂಠಿ. ಶುಂಠಿ. ಓಕೆ. ಇವಾಗ ಒಂದೊಂದಾಗಿ ಹೆಸರು ಹೇಳಬೇಕು. ಇದ್ರ ಹೆಸರು ಯಾರು ಹೇಳ್ತೀರಾ? ಓಕೆ ವೆರಿ ಗುಡ್. ಇದ್ರ ಹೆಸರು
ನೀ ನಿಮ್ಮ ಅಪ್ಪನಿಗೆ ಒಂದು ಚಾನ್ಸ್ ಕೊಡೋಣ. ದೊಡ್ಡ ಮೆಣಸಿನಕಾಯಿ. ದೊಡ್ಡ ಮೆಣಸಿನಕಾಯಿ. ದೊಡ್ಡ ಮೆಣಸಿನಕಾಯಿ. ಮೆಣಸಿನಕಾಯಿ. ಓಕೆ, ದೊಡ್ಡ ಮೆಣಸಿನಕಾಯಿ. ವೆರಿ ಗುಡ್. ಓಕೆ, ಇಬ್ರಿಗೂ ಅರ್ಧ ಅರ್ಧ. ಹಾಂ, ಓಕೆ, ಇಬ್ರಿಗೂ ಒಂದೊಂದು ಮಾರ್ಕ್ಸ್ ಕೊಡ್ತೀನಿ. ಓಕೆನಾ? ಇದು ನಿಮ್ಮ ಅಪ್ಪನಿಗೆ ಏನು ನಿದ್ದೆ ಬರ್ತಾ ಇದೆ? ಲೇಜಿ ಆದ್ಮಿ. ಆಕ್ಟಿವ್ ಆಯ್ತು. ಹಾಂ, ವಿಡಿಯೋ ಮಾಡ್ತಾ ಇದ್ರೆ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಹಣ್ಣು 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 ಏನನ್ನು? ನೀವು ಹಣ್ಣು. ನಿಂಬೆ ಹಣ್ಣು. half point. तुमने बोला ही नहीं, बोला था। कुछ नहीं बोला. ನಿಂಬೆ ಹಣ್ಣು. ಯಸ್. ಇದು ಹಾಂ, ಹೇಳು. ಹಸಿರು ಮೆಣಸಿನಕಾಯಿ. ವೆರಿ ಗುಡ್. ಇದು ಲಾಸ್ಟ್ ಹೇಳಪ್ಪ ಇದರಲ್ಲಿ. ಶುಂಠಿ 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 ನಾ ಶುಂಠಿ ಶುಂಠಿ ಶುಂಠಿ. ಈ ನನ್ನ ಮಕ್ಕಳ ಜೊತೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಎಷ್ಟು ವಿಡಿಯೋಗಳು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ, ಮನೇಲಿ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ. ಎಸ್, ಫಾರ್ ಮೀ ಯು ಆರ್ ದಿ ವಿನ್ನರ್. ಫ್ರೆಂಡ್ಸ್ ಕಮೆಂಟ್ ಮಾಡಿ ನನ್ನ ಹೆಸರಲ್ಲಿ. ಫ್ರೆಂಡ್ಸ್ ಕಮೆಂಟ್ ಮಾಡಿ ನನ್ನ ಹೆಸರಲ್ಲಿ.